ಸಾಮಾನ್ಯವಾಗಿ ಜನರು ಸಮುದ್ರ ತೀರಕ್ಕೆ ಅಲೆಗಳ ಬೋರ್ಗರೆತವನ್ನ ಕಣ್ತುಂಬಿಕೊಳ್ಳಲು ಅಥವಾ ತಣ್ಣನೆಯ ಗಾಳಿಗೆ ಮೈಯೊಡ್ಡಲು ಹಾಗೂ ಇನ್ನು ಕೆಲವರು ಒಂದಷ್ಟು ಹೊತ್ತು ನೀರಿನಲ್ಲಿ ಆಟವಾಡಲು ಬರುತ್ತಾರೆ. ಆದರೆ ಇಲ್ಲೊಂದು ಕಡಲ ತೀರಕ್ಕೆ ಮಾತ್ರ ಜನರು ತಿಮಿಂಗಿಲದ ಅಸ್ಥಿಪಂಜರವನ್ನ ವೀಕ್ಷಿಸಲು ಬರುತ್ತಿದ್ದಾರೆ. ಹಾಗಾದ್ರೆ ಯಾವುದು ಈ ಜಾಗ, ಹೇಗಿದೆ ಇಲ್ಲಿರುವ ಅಸ್ಥಿಪಂಜರ ಎಂಬುದನ್ನು ನೋಡ್ಕೊಂಡು ಬರೋಣ ಬನ್ನಿ. ಹೌದು, ಉಡುಪಿಯ ಕಿದಿಯೂರಿನ ಪಡುಕೆರೆ ಬೀಚ್ನಲ್ಲಿ ಈ ಅದ್ಭುತ ತಿಮಿಂಗಿಲದ ಅಸ್ಥಿಪಂಜರವನ್ನ ಇಡಲಾಗಿದ್ದು, ಇದೀಗ ಈ ಅಸ್ಥಿಪಂಜರ ಜನರ ಆಕರ್ಷಣೆಯ ಕೇಂದ್ರ ಬಿಂದುವಾಗಿದೆ. ಕಳೆದ 2-3 ವರ್ಷಗಳ ಹಿಂದೆ ಸಮುದ್ರದಲ್ಲಿ ದೊರೆತ ಭಾಗಶಃ ತಿಮಿಂಗಿಲದ ಅಸ್ಥಿಪಂಜರವನ್ನ ಇಲ್ಲಿನ ಸ್ಥಳೀಯರು ಸಮುದ್ರ ಬದಿಯಲ್ಲಿ ಕಲಾತ್ಮಕವಾಗಿ ಸಂರಕ್ಷಿಸಿ ಇಟ್ಟಿದ್ದಾರೆ. ಆರಂಭದ ದಿನಗಳಲ್ಲಿ ಇದು ಮರ ಅಥವಾ ಸಿಮೆಂಟ್ನಂತಹ ವಸ್ತುವಿನಿಂದ ತಯಾರಿಸಿರುವ ಕಲಾಕೃತಿ ಇರಬಹುದು ಎಂದು ಹಲವರು ತಿಳಿದುಕೊಂಡಿದ್ರು. ಹೀಗಾಗಿ ಜನರು ಈ ತಿಮಿಂಗಲದ ಅಸ್ಥಿಪಂಜರದ ಬಳಿ ಕಡಿಮೆ ಸಂಖ್ಯೆಯಲ್ಲಿ ಹೋಗುತ್ತಿದ್ರು. ಬಳಿಕ ಸಾಮಾಜಿಕ ಜಾಲತಾಣದ ಮೂಲಕ ಇದು ನಿಜವಾದ ತಿಮಿಂಗಿಲದ ಅಸ್ಥಿಪಂಜರ ಎಂಬುದು ತಿಳಿದ ನಂತರ ಇದೀಗ ಇದನ್ನು ವೀಕ್ಷಿಸಲು ನಾನಾ ಕಡೆಗಳಿಂದ ಜನರು ಆಗಮಿಸುತ್ತಿದ್ದಾರೆ. ಇನ್ನು ಇಲ್ಲಿಗೆ ಆಗಮಿಸಿದ ಪ್ರವಾಸಿಗರೊಬ್ಬರು ಮಾತನಾಡಿ, ನಾವು ಹಲವು ಸಮಯದಿಂದ ಈ ಬೀಚ್ಗೆ ನಮ್ಮ ಗೆಳೆಯರು ಮತ್ತು ಕುಟುಂಬದವರ ಜೊತೆ ಬರುತ್ತಿದ್ದೇವೆ. ಹಲವು ಬಾರಿ ಈ ತಿಮಿಂಗಿಲದ ಅಸ್ಥಿಪಂಜರವನ್ನ ನೋಡಿದ್ದೇವೆ. ಆದರೆ ಇಷ್ಟು ಸಮಯ ಇದು ಕೇವಲ ಸಿಮೆಂಟ್ನಿಂದ ತಯಾರಿಸಿದ ಕಲಾಕೃತಿ ಎಂದು ತಿಳಿದು ಸುಮ್ಮನೆ ಹೋಗಿದ್ದೆವು. ಆದರೆ ಈಗ ಇದು ನಿಜವಾದ ತಿಮಿಂಗಿಲದ ಅಸ್ಥಿಪಂಜರ ಎಂದು ತಿಳಿದು ಆಶ್ಚರ್ಯವಾಗಿದೆ. ನಿಜವಾಗಿಯೂ ಇದು ತುಂಬಾ ಚೆನ್ನಾಗಿದೆ ಎಂದು ತಮ್ಮ ಅನುಭವವನ್ನ ಹಂಚಿಕೊಂಡರು. ನೀವು ಕೂಡ ಉಡುಪಿ ಕಡೆ ಬಂದರೆ ಈ ಜಾಗಕ್ಕೊಮ್ಮೆ ತಪ್ಪದೆ ಭೇಟಿ ನೀಡಿ. ಹಾಗೆಯೇ ಇಲ್ಲಿನ ಕುರಿತಾದ ಅನುಭವಗಳನ್ನು ಕಮೆಂಟ್ನಲ್ಲಿ ತಿಳಿಸಿ.